ಹಾಯ್ ಸ್ನೇಹಿತರೆ, ಕರ್ನಾಟಕದ ಕಾಫಿ ನಾಡು, ಪಶ್ಚಿಮ ಘಟ್ಟಗಳ ಹೃದಯ, ಹಸಿರು ಬೆಟ್ಟಗಳು ಮತ್ತು ಮಂಜಿನ ಸೌಂದರ್ಯದಿಂದ ಪ್ರಸಿದ್ಧವಾದ ಅದ್ಭುತ ಜಿಲ್ಲೆ ಅದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ. ಇಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಪರಿಚಯವನ್ನು ನೋಡೋಣ. ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿದೆ. ಪಶ್ಚಿಮ ಘಟ್ಟಗಳ ನಡುವೆ ಇರುವ ಈ ಜಿಲ್ಲೆ ತನ್ನ ತಂಪಾದ ಹವಾಮಾನ ಮತ್ತು ಹಸಿರು ಪ್ರಕೃತಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ಪ್ರಮುಖ ವೃತ್ತಿ ಕೃಷಿ, ವಿಶೇಷವಾಗಿ ಕಾಫಿ ಬೆಳೆ. ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಬಹಳ ಹಳೆಯದು. ಚಿಕ್ಕಮಗಳೂರು ಎಂಬ ಪದದಿಂದ ಈ ಹೆಸರು ಬಂದಿದೆ ಎಂಬ ಮಾತಿದೆ. ಈ ಪ್ರದೇಶವನ್ನು ಹಲವಾರು ರಾಜವಂಶಗಳು ಆಳಿದವು. ನಂತರ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಕಾಫಿ ಬೆಳೆ ಪರಿಚಯವಾಯಿತು. ಭಾರತದ ಮೊದಲ ಕಾಫಿ ಬೆಳೆ ಇಲ್ಲಿಯೇ ಆರಂಭವಾಗಿದೆ ಎಂದು ಹೇಳಲಾಗುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ಸೌಂದರ್ಯದ ಸ್ವರ್ಗವಾಗಿದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಬೆಟ್ಟ. ಬಾಬಾ ಬುಡನ್ಗಿರಿ ಕಾಫಿ ಜನ್ಮಸ್ಥಳ ಎಂದು ಪ್ರಸಿದ್ಧ. ಕುದುರೆಮುಖ ಹಸಿರು ಬೆಟ್ಟಗಳು ಮತ್ತು ಟ್ರೆಕ್ಕಿಂಗ್ ಸ್ಥಳ. ಹೆಬ್ಬೆ ಫಾಲ್ಸ್ ಸುಂದರ ಜಲಪಾತ. ಕಾಡುಗಳು, ಬೆಟ್ಟಗಳು ಮತ್ತು ಮಂಜಿನ ವಾತಾವರಣ ಈ ಜಿಲ್ಲೆಗೆ ವಿಶೇಷ ಸೌಂದರ್ಯ ನೀಡುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಆಹಾರ ಮಲೆನಾಡ ಶೈಲಿಯಾಗಿದೆ. ಪ್ರಸಿದ್ಧ ಆಹಾರಗಳೆಂದರೆ ಅಕ್ಕಿ ರೊಟ್ಟಿ, ಕಡುಬು, ನೀರು ದೋಸೆ, ಕಾಫಿ. ಇಲ್ಲಿನ ಕಾಫಿ ಭಾರತದಲ್ಲಿಯೇ ಪ್ರಸಿದ್ಧ. ಹಬ್ಬಗಳು ಮತ್ತು ಜಾತ್ರೆಗಳು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಕಾಫಿ ಉತ್ಪಾದನೆಯಲ್ಲಿ ಪ್ರಸಿದ್ಧವಾಗಿದೆ. ಮುಖ್ಯ ಬೆಳೆಗಳೆಂದರೆ ಕಾಫಿ, ಮೆಣಸು, ಏಲಕ್ಕಿ. ಹೆಚ್ಚಿನ ಮಳೆಯ ಕಾರಣ ಕೃಷಿ ಉತ್ತಮವಾಗಿದೆ. ವಿಶೇಷತೆಗಳನ್ನು ನೋಡೋದಾದರೆ ಕಾಫಿ ನಾಡು ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ. ಹಸಿರು ಪ್ರಕೃತಿ ಮತ್ತು ತಂಪಾದ ಹವಾಮಾನ. ಪ್ರವಾಸಿ ಸ್ಥಳಗಳ ಸಮೃದ್ಧಿ. ಚಿಕ್ಕಮಗಳೂರು ಜಿಲ್ಲೆ ಎಂದರೆ ಕಾಫಿ, ಪ್ರಕೃತಿ ಮತ್ತು ಶಾಂತಿಯ ಸಂಕೇತ. ಇಲ್ಲಿ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.